ಎಲ್ಲರ ಎದುರಿಗೂ ನಾನು ಸೋಲ್ಬಾರ್ದು. ನನ್ನ ಸೌಕಾತಿ ಆಗಿದ್ದಕ್ಕೂ ನಾನು ಸೋತಿದ್ದೀನಿ ಅಂತ ಅಂದ್ಕೊಬಿಟ್ರೆ ಎಲ್ಲ ಇವಾಗಲೇ ನಗ್ತಾ ಇದ್ದಾರೆ ಜನ. ಅಂಥದ್ರಲ್ಲೂ ಇವಾಗ ಇವ್ರ ಎದುರಿಗೆಲ್ಲ ನಾನು ಸೋಲ್ಬಾರ್ದು ಅಂದರೆ ಇವಾಗ ನಾನು ಒಳ್ಳೆ ನಿರ್ಧಾರ ತಗೊಂಡಿದ್ದೀನಿ. ನೀವೇನು ಟ್ಯಾಂಕರಲ್ಲಾದರೂ ಓಡಿಸ್ಬೋದು. ದುಡ್ಡು ಅಂದಿದ್ರೆ ಎಷ್ಟೊತ್ತಪ್ಪ ಈ ಬೋರ್ಗೆಲ್ಲ 50,000 ಲಕ್ಷಗಟ್ಟಲೆ ಖರ್ಚು ಮಾಡೋದಕ್ಕಿನೇನೆ ನಾನು ಟ್ಯಾಂಕರ್ ನೀರು ಓಡಿಸ್ಬಿಟ್ರೆ ಟ್ಯಾಂಕರ್ ತಗೊಂಬಂದು ಆರಾಮಾಗಿ ಅಡಿಕೆ ಗಿಡ ಇಕ್ಕಿ ಆರಾಮಾಗಿ ಓಡಿಸ್ಬೋದು. ಅದು ನಾನು ಒಳ್ಳೆ ಪ್ಲ್ಯಾನ್ ಮಾಡಿದ್ದೀನಿ. ಈ ಬೋರ್ ಹಾಕ್ಸೋಕ್ಕೆ ಈಗ ಇಷ್ಟೊಂದು ದುಡ್ಡು ಬೇಕು, ಮೋಟ್ರು ಅದು ಇದು ಅಂತೇಳಿ ಎಷ್ಟೊಂದು ದುಡ್ಡು, 1.5 ಲಕ್ಷ 2 ಲಕ್ಷ ಬೇಕು. ಇವಾಗ ಒಂದು ಬೋರ್ ಹಾಕ್ಸಿ ಎಲ್ಲ ತಂದು ರೆಡಿ ಮಾಡಿಬಿಡ್ತೀವಿ ಅಂದರೆ 2 ಲಕ್ಷ ಬೇಕು. 2 ಲಕ್ಷ ಅಂತದರಲ್ಲಿ ಸುಮ್ಮನೆ ಅದಕ್ಕೇ ನಾನು ಟ್ಯಾಂಕರ್ ನೀರು ಹೊಡಿಸಿದ್ರೆ ಅಷ್ಟೊತ್ತಿಗೆ ಅಡಿಕೆ ಗಿಡನೇ ದೊಡ್ಡವಾಗ್ತವೆ ಅಷ್ಟೇ. ಇವಾಗ ಅಡಿಕೆ ಗಿಡ ಇಕ್ಕಿಸಿ ಟ್ಯಾಂಕರ್ ನೀರು ಹೊಡಿಸ್ತೀನಿ ನಾನು. ಏನು ಬೋರಲ್ಲೇ ನೀರು ಬರಬೇಕು ಅಂಬೋದು ಏನಿಲ್ಲ. ಸಿಡ್ಲಿಂಗನ ಎದುರಿಗೆ ಟ್ಯಾಂಕರಾಗೆ ಹೊಡಿಸ್ತೀನಿ ನೋಡು. ಇವಾಗೆಲ್ಲ ಆಲ್ಮೋಸ್ಟ್ ಹಳೆ ಬೋರಾಗೆಲ್ಲ ನೀರು ಕಡಿಮೆ ಆಗ್ತಾ ಇದ್ದಾವೆ. ಎಲ್ಲ ಟ್ಯಾಂಕರಾಗೆ ಹೊಡಿಸ್ತಾರೆ, ಅಡಿಕೆ ಗಿಡಗಳಿಗೆಲ್ಲನ ಟ್ಯಾಂಕರಾಗೆ ಹೊಡಿಸ್ತಾರೆ. ಅದಕ್ಕೆ ಮತ್ತು ನಾನು ಇವಾಗ ಟ್ಯಾಂಕರ್ ನೀರಿಗೇ ಅಡಿಕೆ ತೋಟ ಮಾಡಿ ನಿಲ್ಲಿಸ್ತೀನಿ. ಟ್ಯಾಂಕರ್ ನೀರಲ್ಲೇ ಬೆಳೆಸ್ತೀನಿ ಅಷ್ಟೇ. ಬೋರಾದಲ್ಲಿ ಅಲ್ಲೆಲ್ಲ ನನಗೆ ಬಾಡಿಗೆ ಬರುತ್ತಲ್ಲ ತಿಂಗಳ ಆ ಮನೆದೆಲ್ಲ ಬಾಡಿಗೆದೆಲ್ಲ ಈ ನೀರಿಗೆ ಹೋಗ್ಲಾಡು ಅಷ್ಟೇ. ಈಗ ಕಣ್ಮುಂದೆ ನಾನು ತೋಟ ಕಟ್ಟಬೇಕು, ತೋಟ ಕಟ್ಟಿ ನಾನು ದುಡ್ಡು ತಗೋಬೇಕು ಅಷ್ಟೇ. ನನಗೆ ಅಡಿಕೆ ತೋಟ ಮಾಡಬೇಕು ಅನ್ನೋದೇ ಆಸೆ. ಶ್ರೀಕಂಠಿ ಏನಮ್ಮ? ಇಲ್ಲ ಮಾಗಿರೋ ಮುದ್ದೆಗೆ ಸರಿಯಾಗಿ ಬಂದುಬಿಡ್ತೀಯ. ನಾನು ಇನ್ನೂ ಮುದ್ದೆ ಮಾಡಿಲ್ಲ. ಅಯ್ಯೋ ರತ್ತಮ್ಮ, ನಾನು ಊಟಕ್ಕೆ ಇಡು ಅಂತ ಏನು ಕೇಳಲಿಲ್ಲ. ಯಾಕೆ ಸಿಟ್ಟಾಗ್ತೀಯಾ? ಅಯ್ಯೋ ನೀನು ಆಲೆ ಊಟಕ್ಕೆ ಇಡೋ ಕಾಲೇ ಸಿಟ್ಟಾಗ್ತೀಯಲ್ಲ ರತ್ತಮ್ಮ. ನಾನು ಏನು ಕೇಳಿದ್ದು ಶ್ರೀಕಂಠಿ ಇದಾನ ಅಂತ ಕೇಳಿದ್ದು. ಶ್ರೀಕಂಠಿನ ನಾನು ಕರೆದಿದ್ದು. ಯಾಕೆ ಹಂಗೆ ಸಿಟ್ಟಾಗ್ತಾ ಇದೆಯಾ? ನೀವು ಕೈ ಬಿಟ್ಟು ದುಡ್ಡು ಕೊಡೋಂಗಿಲ್ಲ, ಬೋರನ್ನು ಹಾಕ್ಸಂಗಿಲ್ಲ, ನಮಗೇನು ನಿಮ್ಮಿಂದ ಏನು ಸಹಾಯ ಆಗಂಗಿಲ್ಲ. ಏನು ಮಾಡಲಿಲ್ಲ. ನೀವು ಕೂಲಿ ಕೊಡ್ತೀರಾ, ಬಿಡುನು ಅಡ್ಕೊಂತೀರಾ ಅಂತೇಳಿ ನಮ್ಮ ಮನೆಯಾಗ ಕರ್ಕೊಂಬಂದು ಇಕ್ಕೊಂಡ್ರಿ. ನೀವು ನೋಡಿರಿ ಏನು ಮಾಡಲಿಲ್ಲಮ್ಮ. ನಮಗೇನು ಉಪಯೋಗ ಆಗಲಿಲ್ಲ ನಿಮ್ಮಿಂದ. ಇವಾಗ ಅದಕ್ಕೇನಿರುತ್ತಮ್ಮ, ನಿಮಗೆ ಒಳ್ಳೆ ಕೆಲಸ ಕೊಡಬೇಕು ಅಂತಲೇ ನಾನು ಒಳ್ಳೆ ಡಿಸಿಷನ್ ತಗೊಂಡಿದ್ದೀನಿ. ಇವಾಗ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಟ್ಯಾಂಕರ್ ನೀರಿಗೇ ತೋಟ ಬೆಳೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಮ್ಮವ್ರೆ ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಶ್ರೀಕಂಠಿ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಅದಕ್ಕೇ ಶ್ರೀಕಂಠಿ ಎಲ್ಲಮ್ಮ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಅಮ್ಮವ್ರೆ ನೀವು ಏನು ನಮಗೆ ಕೆಲಸ ಕೊಡಲಿಲ್ಲ, ಬರೀ ನೀವು ನಮ್ಮನೆ ಊಟ ಮಾಡೋದೇ ಆಯಿತು ಅಂತೇಳಿ ರತ್ನ ಮಾಲೆನೇ ನನಗೆ ಊಟಕ್ಕೆ ಇಡೋಕ್ಕೆ ಸಿಟ್ಟಾಗ್ತಾ ಇದ್ದಾಳೆ. ಅದಕ್ಕೋಸ್ಕರನ ನಾನು ಇವಾಗ ಒಳ್ಳೆ ಡಿಸಿಷನ್ ಮಾಡಿದ್ದೀನಿ. ಇವಾಗ ನಿಮಗೂ ಒಂದು ಕೆಲಸ ಕೊಟ್ಟಂಗೆ ಆಗುತ್ತೆ. ಅದಕ್ಕೇ ಟ್ಯಾಂಕರ್ ನೀರಿಗೇನೆ, ಇವಾಗ ಬರೋ ಟ್ಯಾಂಕರ್ ನೀರಿಗೇ ನಾನು ತೋಟ ಬೆಳೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೆಷ್ಟಾದರೂ ಆಗಲಿ ನೋಡೋಣ. ನೀರೇನು ನನಗೆ ಟ್ಯಾಂಕರಾಗಿ ಬೇಜಾನ್ ಸಿಗುತ್ತೆ. ಟ್ಯಾಂಕರ್ ಹೇಳ್ಬಿಟ್ರೆ ತೊಗೊಂಬಂದು ಹೊಡಿತಾ ಇರ್ತಾರೆ. ಎಷ್ಟಾದರೂ ಆದರೂ ಪರವಾಗಿಲ್ಲ, ನಾನು ಟ್ಯಾಂಕರ್ ನೀರಿಗೆ ತೋಟ ಕಟ್ಟಿ ನಿಲ್ಲಿಸ್ತೀನಿ. 1000 ಅಡಿಕೆ ಗಿಡ ನಾಳೆನೇ ಇಡೋಣ, ಸರಿನಾ? ಬೇಗ ಇವತ್ತು ಗುಂಡಿ ತಗ್ಸಿ ನಾಳೆನೇ ಅಡಿಕೆ ಗಿಡ ಇಕ್ಕಾನ, ಟ್ಯಾಂಕರಾಗಿ ನೀರು ತರ್ಸೋಣ, ಓಡಿಸೋಣ ಅಷ್ಟೇ. ನೀನು ಏನು ಯೋಚನೆ ಮಾಡಬೇಡ, ಫಸ್ಟ್ ನಿನ್ನ ಕೆಲಸ ಮಾಡಿಸು. ಅದೇನೋ ದುಡ್ಡು ನಾನು ಕೊಡ್ತೀನಿ ನಿನಗೆ. ಅಲ್ಲ, ಟ್ಯಾಂಕರಾಗಿ ಯೋಸಂತ ಹೊಡ್ಸೋಕ್ಕಾಗುತ್ತೆ? ಟ್ಯಾಂಕರಾಗಿ ಹೊಡಿಸ್ತಾವು, ಅವು ಏನು ನೀರು ಸಾಕಾಗಲ್ಲ ಅನಿಸುತ್ತೆ. ಟ್ಯಾಂಕರಾಗಿ ಎಷ್ಟಂತ ಹೊಡ್ಸೋಕ್ಕಾಗುತ್ತೆ ಅಮ್ಮವ್ರೆ? ಹಂಗೆ ಆಗಲ್ಲ. ಬೋರ್ ನೀರು ಆಗಬೇಕು. ಬೋರ್ ನೀರು ಆದರೆ ಅಡಿಕೆ ಗಿಡ ಬೆಳೆಯೋಕ್ಕಾಗೋದು. ಸರಿ ಆಯ್ತಮ್ಮರಿ, ಹಂಗೆ ಮಾಡಿರಿ. ಸುಮ್ಮನೆ ಬೆಳೆಸ್ಬೋದು. ಏನು ಅದಕ್ಕೇನು ಇವಾಗೇನು ಸಣ್ಣ ಗಿಡ ಏನು ಸ್ಯಾನೆ ಎಳ್ಕಮಲ್ಲ ನೀರೇನು. ಸಣ್ಣ ಗಿಡದಾಗೆ ದೊಡ್ಡವಾಗ ತಕ್ಕನ ಏನು ಎಳ್ಕಮಲ್ಲ. ಆಮೇಲೆ ಬೇಕಾದರೆ ಯಾವ್ದಾನ ಒಂದು ಬೋರು ಆಮೇಲೆ ಹಾಕ್ಸಿದ್ರಾಯ್ತು ನೋಡಿ. ಯಾವಾಗ ಮಳೆಗಾಲದಾಗೆ ಹಾಕ್ಸಿರಾತಮ್ಮವ್ರಿ. ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ಸುಮ್ಮನೆ ಇಕ್ಕ ಬಿಡ್ರಿ. ನೋಡಿ, ಇವಾಗ ಒಂದು ಸ್ವಲ್ಪ ದಿನ ಇಕ್ಕೋದು, ಆಮೇಲೆ ಮಳೆಗಾಲಕ್ಕೆ ಮಳೆ ಸ್ಟಾರ್ಟ್ ಆಗುತ್ತೆ, ಮಳೆ ಬರೋದ್ರಿಂದ ನಮಗೆ ನೀರಿಕ್ಕ ಅಂತ ಅವಶ್ಯಕತೆ ಇರಲ್ಲ. 3 ತಿಂಗಳು ಮಳೆಗಾಲದಲ್ಲಿ ಮಸ್ತ್ ನೀರು ಮಳೆಯನ್ನು ಬರ್ತಾ ಇರುತ್ತೆ. ಇವಾಗ 1-2 ದಿನ ಈ ಬೇಸಿಗೆಗೆ ಸ್ವಲ್ಪ ನೀರು ಇಕ್ಬಿಟ್ರೆ ಸಾಕು. ನಮ್ಮ ಅಡಿಕೆ ಗಿಡ ನೋಡಿ ಹೆಂಗೆ ಬತ್ತಾವೆ ಅಂತ ಹೇಳಿ ಟ್ಯಾಂಕರ್ ನೀರಿಗೆ ಒಡಿಸ್ಬಿಡ್ತೀನಿ. ನೀರು ಬೋರ್ ಇಲ್ದಿದ್ರು ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. ಇವ್ರ ಎದುರಿಗೆಲ್ಲ ನಾನು ಸೋತೆ ಅಂತ ಹೇಳಿ ನಾನು ಎಲ್ಲ ಮುಚ್ಚಾಕೊಂಡು ನಾನು ಬೆಂಗಳೂರಿಗೆ ಹೋಗ್ಬಿಟ್ರೆ ನನಗೆ ಎಷ್ಟು ಅವಮರ್ಯಾದೆ ಆಗುತ್ತೆ. ಅಯ್ಯೋ ಮೆರೆದ್ಲು ಸೌಕಾತಿ ಅಂತ ಮೆರೆದ್ಲು ಅಂತ ಆಡ್ಕೊಂತಾರೆ. ಅದಕ್ಕಾಗಿನ. ಹೌದಮ್ಮರೇ, ನೀವು ಅಡಿಕೆ ಗಿಡ ಇಕ್ಕಿ ನೀವು ನಮ್ಗೆ ಕೆಲಸ ಕೊಡಬೇಕು. ಏನು ನಾಳೆಯಿಂದ ಇವತ್ತಿಂದ ಕಾಯಂ ಕೆಲಸ ಹಂಗಾರೆ ಗುಂಡಿ ತೆಗ್ದಿಪಟ್ಟು ಅಡಿಕೆ ಗಿಡ ಇಕ್ಕೋದು. ಅಡಿಕೆ ಗಿಡ ಇಕ್ಕೋದು, ಅದರೊಳಗಡೆ ಬಾಳೆ ಹಾಕು, ಅದರೊಳಗಡೆ ಬಾಳೆ ಕಂಜು ಇಕ್ಕಿಬಿಟ್ರೆ ಅಡಿಕೆ ಗಿಡ ಎಲ್ಲ ಇಕ್ಕಿ ಆಮೇಲೆ ಅದ್ರಾಗೆ ಬಾಳೆ ಗೊನೆ ಬರುತ್ತೆ. ಆ ಬಾಳೆ ಗೊನೆ ಬಂದಿರೋದ್ರಾಗ ಅದನ್ನು ಮಾರಿಬಿಟ್ಟು ಅದರಲ್ಲಿ ಬರೋ ದುಡ್ಡಲ್ಲಿ ಅಡಿಕೆ ಗಿಡಕ್ಕೆಲ್ಲ ನೀರು ಹೊಡ್ಸೋದು. ಹಿಂಗಿರುತ್ತೆ. ಅದಕ್ಕೆ ಗೊಬ್ಬರ ನೀರು ಹಾಕೋದೇನೆ ಆ ಬಾಳೆ ಗಿಡಕ್ಕೂ ಹೋಗುತ್ತೆ.
ಗೊಬ್ಬರ ಹಾಕ್ತೀವಲ್ಲ, ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕೋದು ಅದ್ರ ಸೆಂಟ್ರ್ನಾಗ ಏನಾದರೂ ಹಾಕ್ಬೋದು, ಸೆಡೆ ಗಿಡ ಹಾಕ್ಬೋದು, ಬಾಳೆ ಗಿಡ ಹಾಕ್ಬೋದು, ಏನಾದರೂ ಹಾಕ್ಬೋದಲ್ಲ. ಬಾಳೆದು ಬಂದಾಗ ಬಾಳೆ ದುಡ್ಡು ತಗೊಂಡು ಈ ಬೋರಿಗೆ ಇದಕ್ಕೆ ನಾವೆಲ್ಲನ ನೀರು ಹೊಡಿಸ್ಬೋದು. ಅದೇ ದುಡ್ಡು ಅಲ್ಲಿಗೆ ಹಾಕಂಗೆ ಮಾಡಬೇಕು ಅಷ್ಟೇ. ನಮ್ದೇನು ಕೈಯಾಗ ಬಂಡವಾಳ ಹಾಕೋದಿರೋದೇ ಇಲ್ಲ. ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಹಾಕ್ಬೇಕು ಅಷ್ಟೇ. ಬಾಳೆ ಗಿಡ ಬರೋವರೆಗೂ ಸ್ವಲ್ಪ ದಿನ ನಾವು ಹಾಕ್ಬೇಕಷ್ಟೇ ಬಂಡವಾಳನ. ಆಮೇಲೆ ಬಂಡವಾಳ ಹಾಕ್ಲಿಲ್ಲ ಅಂದ್ರೂ ನಡೀತೈತಿ, ಹೆಂಗೋನು ಆಗುತ್ತೆ ಆಮೇಲೆ. ಅದು ನಿಜವೇನೆ, ಅದು ಸರಿನೇ ನೀವು ಹೇಳ್ತಾ ಇರೋದು. ಹಾಕಿ ಮಸ್ತ್ ತಂಬ್ತಾರೆ. ಸೆಡೆ ಗಿಡ ಹಾಕಿರೋ ಕುರಿಯರು ಅಷ್ಟು ಅಂತಾರೆ. ಅಮ್ಮರೇ 50,000 ರೂಪಾಯಿ ಗಟ್ಲೆ ತಗೊಂತಾರೆ ಸೆಡೆನ. 40-50 ರೂಪಾಯಿ ಕೊಟ್ಟು ತಗೊಂತಾರೆ. ಕುರಿಗಳಿಗೆ ಮೇವಿರಲ್ವಲ್ಲ, ಈ ಬೇಸಿಗೆಗೂ ಹೊತ್ಕೊಂಡು ಸೆಡೆ ಸೊಪ್ಪ ತಗೊಂತಾರೆ. ಸೆಡೆ ಸೊಪ್ಪಾಗಲಿ ಬಾಳೆ ಗಿಡ ಆಗಲಿ ಎಲ್ಲ ಹಾಕ್ಬೋದು. ಯಾಕೆ ಹಾಕೋದು? ಹೊಲ್ದಾಗ ಅಡಿಕೆ ಗಿಡ ಇಕ್ತೀವಿ, ಟ್ಯಾಂಕರ್ ನೀರು ಹೊಡಿಸ್ತೀವಿ ಸಣ್ಣಮಯ್ಯ. ಅದಕ್ಕೇನೆ ಟ್ಯಾಂಕರ್ ನೀರು ಹೊಡಿಸಿ ಅಡಿಕೆ ಗಿಡ ಇಕ್ತೀವಿ. ಹಂಗೆ ಮಾಡೋದು ಒಳ್ಳೇದು. ಪುಟ್ಬಾಳೆಹಣ್ಣು ಒಂದು ಅರ್ಧ ಹಾಕ್ರಿ, ಒಂದು ಅರ್ಧ ಗದ್ದಿಗೆ, ಇನ್ನೊಂದು ಅರ್ಧ ಗದ್ದಿಗೆ ಸೆಡೆ ಹಾಕ್ರಿ. ಟ್ಯಾಂಕರ್ ನೀರಾಗೇನೆ ಸಾಕು. ಒಂದು ವಾರ 15 ದಿವ್ಸಕ್ಕೊಂದು ಟ್ಯಾಂಕರ್ ಬಿಡಿಸಿದ್ರು ಮಸ್ತ್ ಆಗ್ತವೆ. ಒಂದು ಗದ್ದೆ ಫುಲ್ಲು ಸೆಡೆ ಗಿಡ ಹಾಕ್ಸ್ರಿ. ಸೆಡೆ ಗಿಡ ಹಾಕಿದ್ರೆ 40,000 50,000 ರೂಪಾಯಿ ಗಟ್ಟಲೆ ತಗೊಂಡೋಗ್ತಾರೆ. ಅದೇ ದುಡ್ಡು ಅಲ್ಲಿಗೆ ಹಂಗೆ ಮಾಡಿರಿ. ಒಳ್ಳೆ ಕೆಲಸ ಮಾಡ್ತಿದ್ರೆ. ನನಗೆ ಹಂಗೆ ಸಿಟ್ಟು ಬಂದಂಗೆ ಆಗಿತ್ತು ಹೋಗತ್ತ. ಯಾತು ಮಾಡಲಿಲ್ಲ ಸಾವುಕಾತಿ ಅಮ್ಮ ಆಗಿ ಇವತ್ತು ಯಾತು ಮಾಡಲಿಲ್ವಲ್ಲ ಎದುರಿಗೆಲ್ಲ ಎಷ್ಟು ಸಾದ್ರ ಆತಲ್ಲಪ್ಪ ನಮ್ಮ ಸಾವುಕಾತಿ ಅಮ್ಮ ಅನ್ಕೊಂಡು. ಪಾಪ ಟ್ಯಾಂಕರ್ ನೀರು, ಅಯ್ಯೋ ಈ ಬಿಸಿಲು ಉರ್ದು ಹೋಗತ್ಕೋ ಒಂದು ತೊಟ್ಟಲ್ಲಿ ಬಿಟ್ರೆ ಅಲ್ಲೇ ಇರ್ಕೆಂಬ್ತವೆ. ಅಯ್ಯೋ ಟ್ಯಾಂಕರ್ ನೀರಾಗೆ ಏನೂ ಮಾಡೋಕ್ಕಾಗಲ್ಲ ಕಣಪ್ಪ. ನೀನು ಸಣ್ಣಮಯ್ಯ ನೀನು ಹಂಗೆ ಗಮ್ತೀಯ. ಏನು ಸಣ್ಣ ಗಿಡ ಏನು ಜಾಸ್ತಿ ಎಳ್ಕೊಂಬಲ್ಲ. ಆರಾಮಾಗಿ ಇಕ್ಕಿ ಚೆನ್ನಾಗಿ ಬೆಳೆ ತಗೋಬೋದು. ಟ್ಯಾಂಕರ್ ನೀರಿಗೆ ಹೊಡಿಸ್ಬೋದು. ಟ್ಯಾಂಕರ್ ನೀರಿಗೆ ನೀವು ಒರೆಸಿ ಆರಾಮಾಗಿ ನೀನು ಇಕ್ಬೋದು ಅಡಿಕೆ ಗಿಡಕ್ಕೆ. ಏನಂತ ಇದಿಲ್ಲ. ಇಂಥ ಬೇಸಿಗೆಗೆ ನೀನು ಈ ಒಂದು ದಿವಸ ಸಿಕ್ಕದು ಏನಾಗಲ್ಲ. ಆಮೇಲೆ ಮಳೆಗಾಲ ಶುರುವಾಗುತ್ತೆ, ಆಮೇಲೆ ಚೆನ್ನಾಗಿ ಹತ್ಕೊಂಬ್ತವೆ. ನಾನೆಲ್ಲ ನೋಡ್ಕೊಂತೀನಿ ಬಿಡ್ರಿ ಅಮ್ಮವ್ರೆ. ಇಕ್ಸಿ ಅಡಿಕೆ ಗಿಡ ದೊಡ್ಡ ಮಾಡ್ಕೊಡೋ ಜವಾಬ್ದಾರಿ ನಂದು. ಸರಿಯಪ್ಪ, ಹಂಗೆ ಮಾಡಿರಿ. ಅದು ಟ್ಯಾಂಕರು 1,000 ರೂಪಾಯಿ ಗಟ್ಟಲೆ ಲೋಡ್ ಹೇಳ್ತಾರೆ, ಸಿಗಲ್ಲ ಆಮೇಲೆ ಅವು ಬೇಸಿಗೆಗೆ ಅಮ್ಮಂಗೆ. ಎಷ್ಟನ ಆಗ್ಲೇಳು. ಮಸ್ತ ಸಿಗ್ತಾವೆ ಟ್ಯಾಂಕರ್ ನೀರಿಗೇನು ದುಡ್ಡು ಕೊಟ್ಬಿಟ್ರೆ ಮಸ್ತ ತಂದು ಬಿಡ್ತಾ ಇರ್ತಾರೆ. ದಿವ್ಸಕ್ಕೆ 1-2-3 ಟ್ಯಾಂಕರ್ ಬೆಳೆಸಿ ಏನು ದಿನ ಇಕ್ಬೇಕಂಬದು ಏನಿಲ್ವಲ್ಲ. 2-3 ದಿವ್ಸಕ್ಕೆ ಬಿಡಿಸಿದ್ರೆ ಆಯಿತು. 2-3 ದಿವ್ಸಕ್ಕೆ ಬಿಡಿಸಿದ್ರೆ ಸಾಕಪ್ಪ. ಇನ್ನು ತ್ಯಾವ ಇರುತ್ತೆ ಗೊಜ್ಜಳ 2-3 ದಿವಸಕ್ಕೆ 2-3 ಟ್ಯಾಂಕರ್ ಬಿಡಿಸಿದ್ರೆ ಸಾಕು. ಹೋಗ್ಲೇಳು ಅಷ್ಟೇ. ನಂದು ಬಾಡಿಗೆ ಅಲ್ಲೇ ಹೋಗ್ಬೇಕು. ತೋಟ ಕಟ್ಟಿದ್ರೆ ಆಮೇಲೆ ತೋಟದಲ್ಲಿ ಬರುತ್ತೆ. ತೋಟದಲ್ಲಿ ಆಮೇಲೆ ಏನು ಮಸ್ತಾಗಿ ದುಡ್ಡು ತಗೋಬೋದು. ನನಗೆ ಗೊತ್ತೈತಿ ಹೆಂಗೆ ಮಾಡಬೇಕು ಅಂತ. ಇವ್ರ ಎದುರಿಗೆಲ್ಲ ಹೆಂಗೆ ಮಾಡಿ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಸರಿ ಆಯ್ತಾ ಮರಿ, ಒಳ್ಳೆ ಕೆಲಸ ಮಾಡಿರಿ. ಹಂಗಾರೆ ಸೋಸಿ ನೋಡ್ಕೊಂಬರೋಣ. 1,000 ಇಕ್ತೀರಾ? 1,000 ಇಕ್ಕನ, ಇನ್ನೊಂದು ಕಡೆಗೆ ಬಾಳೆ ಇಕ್ಕನ, ಇನ್ನೊಂದು ಕಡೆಗೆ ಸೆಡೆ ಇಕ್ಕನ, ಆಮೇಲೆ ಅಡಿಕೆ ಗಿಡ ಸೆಂಟ್ರ್ನಲ್ಲೂ ಇಕ್ಕನ. ಅಲ್ಲಿ ಬಂದಿರೋ ಬೆಳೆನ ಅಲ್ಲಿ ಎಲ್ಲನ ಟ್ಯಾಂಕರ್ ನೀರಿಗೆ ಆಗಲೇಣ ಅಷ್ಟೇ. ಅದರಿಂದ ನಾವೇನು ದುಡ್ಡು ತಗೊಂಬಿಲ್ಲ ಅಂದರೆ ಒಂದು ಹೋಯ್ತು. ಪುಟ್ಬಾಳೆ ಇರುತ್ತಲ್ಲ, ಪುಟ್ಬಾಳೆ ಜಾಸ್ತಿ ರೇಟ್ ಆಗುತ್ತೆ. ಅದಕ್ಕೋಸ್ಕರನ ಆ ಬಾಳೆನೇ ಇಕ್ಕನ. ಭಾಳ ಚೆನ್ನಾಗಿ ರೇಟ್ ಆಗ್ತವೆ. ಆ ಬಾಳೆನೇ ಇಕ್ಕಿಬಿಡು. ಸರಿ ಆಯ್ತಾ ಮರೆ, ಇವತ್ತು ಹೋಗಿ ಗುಂಡಿ ತೆಗಿಸ್ತೀನಿ. ಕಾಲ ಮೇಲೆ ಹಾಕಿಸ್ಬಿಟ್ಟು ನೀವು ಹೇಳ್ತಾ ಇದ್ದೀರ ಅಂದಮೇಲೆ ಪಟ ಕೆಲಸ ಆಗುತ್ತೆ ಹಂಗಾರೆ. ಸರಿ ಆಯಿತು. ನಮ್ಮ ಹುಡುಗ ಹೇಳೋನೆ, ರಾತ್ರಿ ಫೋನ್ ಮಾಡಿದ್ದೆ. ಅಮ್ಮ ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ಮಾಡ್ಸಮ್ಮ ಅಂತ ಹೇಳಿದಾನೆ. ಅವನಿಗೂ 1.5 ಲಕ್ಷ ಸಂಬಳ, ನನ್ನ ಸೊಸೆಗೂ 1.5 ಲಕ್ಷ ಸಂಬಳ. ಮನೆ ಬಾಳಿಗೆ ಎಷ್ಟೋ ಅಷ್ಟು ಬರುತ್ತೆ. ನಾವೇನು ಯೋಚನೆ ಮಾಡೋ ಅಂಥದ್ದೇನಿಲ್ಲ. ನನಗೆ ಈಗ ನನ್ನ ಮಗಳೂ ಚೆನ್ನಾಗಿ ದುಡಿತಾಳೆ, ನನ್ನ ಗಂಡನೂ ಚೆನ್ನಾಗಿ ದುಡಿತಾರೆ. ನಾನು ಯೋಚನೆ ಮಾಡಲ್ಲ ಇನ್ಮೇಲಿಂದ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಅಡಿಕೆ ಗಿಡ ಮಾಡಬೇಕು. ಇವ್ರ ಎದುರಿಗೆಲ್ಲ ಜನ ಇಲ್ಲೆಲ್ಲ ಆಡ್ಕೊಂತಿರೋ ಜನ ಎದುರಿಗೆಲ್ಲನ ನಾನು ಮಾಡಿ ತೋರಿಸ್ಬೇಕು ಅನ್ನೋದೇ ಇರೋದು ಶ್ರೀಕಂಠಿ ನನಗೆ. ಸರಿ ಆಯ್ತಮ್ಮವ್ರೆ, ಹಂಗೆ ಮಾಡಿರಿ. ಒಳ್ಳೆ ಡಿಸಿಷನ್ ತಗೊಂಡಿದ್ದೀನಿ ನಾನು. ನಿಜವಾಗ್ಲೂ ನಾನು ಹಿಂಗೆ ಯಾವಾಗಲೂ ಅಂದ್ಕೊಂಡಿದ್ರೆ ದುಡ್ಡು ವೇಸ್ಟ್ ಆಗ್ತಿರ್ಲಿಲ್ಲ. ಇಷ್ಟೊತ್ತಿಗೆ ಯಾವಾಗಲೂ ಅಡಿಕೆ ಗಿಡ ದೊಡ್ಡವಾಗವು. ಏನು ಮಾಡಲಿ, ನನಗೆ ಐಡಿಯಾನೇ ಬರಲಿಲ್ಲ. ಒಳ್ಳೆ ಐಡಿಯಾ ಮಾಡಿದ್ದೀನಿ ನಾನು ಅಡಿಕೆ ಗಿಡ ಬೆಳೆಸೋದಕ್ಕೆ. ನೋಡ್ತಾ ಇರಿ, ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.